ಅವ ತಪಸ್ಸಿಗೆ ಕುಂತ್ರ ಪರಮಾತ್ಮನೇ ಭೇಟಿ ಆಗ್ತಾ ಇದ್ದ. ಅಂತಹ ಭಕ್ತ. ಒಂದ್ಸಲ ಹಿಂಗೆ ಒಂದು ದೊಡ್ಡ ಬೆಟ್ಟದ ಮೇಲೆ ಹೋಗಿ ಕುಂತು ದೇವ್ರ ಧ್ಯಾನ ಮಾಡ್ತಾ ಇದ್ದ. ಇವನ ಧ್ಯಾನಕ್ಕೆ ಮೆಚ್ಚಿ ಭಗವಂತ ಬಂದ. ಪಾಪ ಆರಂಭದಲ್ಲಿ ಬಹಳ ಬಡವ ಇದ್ದವ ಭಕ್ತ, ಬಹಳ ನೆಮ್ಮದಿಯಾಗಿ ಜೀವನ ನಡೆಸ್ತಾ ಇದ್ದ. ಏಕೋ ಏನೋ ಒಂದ್ಸಲ ದೇವ್ರ ಧ್ಯಾನ ಮಾಡಕ್ ಆರಂಭ ಮಾಡ್ದ. ಅವನ ಧ್ಯಾನಕ್ಕೆ ಮೆಚ್ಚಿ ಪರಮಾತ್ಮ ದರ್ಶನ ಕೊಟ್ಟ ಅಂತ. ದರ್ಶನ ಕೊಟ್ಟು ಹೇಳ್ತಾನ, ಭಕ್ತ ಈ ನಿನ್ನ ಧ್ಯಾನಕ್ಕೆ ಮೆಚ್ಚಿ ನಾ ಬಂದೇನೆ, ಏನ್ ಬೇಕು ವರ ಕೇಳು ಅಂತಂದ. ಅವಾಗ ಅವ ಹೇಳ್ತಾನ, ಪರಮಾತ್ಮ ನಿನ್ನ ಭಕ್ತ ಇರ್ಲಾರ್ದಂತೂ ಹತ್ರ ಎಷ್ಟೋ ಆಸ್ತಿ ಐಶ್ವರ್ಯದ, ನಾನಂತೂ ನಿನ್ನ ಭಕ್ತ ಇದ್ದೇನೆ. ನಾನು ಕೂಡ ಈ ಸಮಾಜದಲ್ಲಿ ಬದುಕಬೇಕು ಅಂದ್ರ ನನ್ನ ಹತ್ರನೂ ದುಡ್ಡು ಬೇಕಲ್ಲ. ಅದಕ್ಕೆ ನನಗೇನ್ ಬೇಕು ಕೊಡ್ತಾ ಅಂದಿದೆ. ನನಗೇನ್ ಕೊಡ್ತೀನಿ ಅಂದ್ರೆ ಐಶ್ವರ್ಯ ಕೊಡು, ಆಸ್ತಿ ಕೊಡು, ಎಲ್ಲರಿಗಿಂತ ಹೆಚ್ಚು ಶ್ರೀಮಂತ ಆಗುವಂತಹ ಒಂದು ವರ ನನಗೆ ಕೊಡು ಅಂತ ಕೇಳ್ತಾನೆ. ಮೊದಲೇ ಭಗವಂತ ಮಾತು ಕೊಟ್ಟಿದ್ದಿತ್ತು, ತಥಾಸ್ತು ಅಂತಂದ. ನೋಡಿ, ಬಹಳ ದೊಡ್ಡ ಶ್ರೀಮಂತ ಆದ್ರೆ ಊರಲ್ಲಿ ಹೆಂಗ ಶ್ರೀಮಂತ ಅದನ್ನು ಹಂಗವ ದುಡಿಯೋದು ಕಡಿಮೆ ಮಾಡ್ದ, ಕೆಲಸ ಮಾಡೋದು ಕಡಿಮೆ ಮಾಡ್ದ. ಕುಂತಲ್ಲೇ ಕೆಲಸ ಮಾಡಿಸ್ಕೊಂಬಾರು. ಕೈ ತುಂಬ 5-6 ಜನ 6 ಜನ ಆಳ್ಮಕ್ಕಳು ಕುಂತಲ್ಲೇ ಕೆಲಸ ಆಗ್ಬೇಕು. ಹೀಗೆ ಹಲವು ವರ್ಷಗಳು ನಡೀತು. ಯಾವಾಗ ಕೆಲಸ ಮಾಡೋದು, ಮೈ ಮುರಿಯೋದು, ಮೈ ಮುರಿಸೋದು ಕಡಿಮೆ ಮಾಡಲ್ಲ, ತನ್ನ ದೇಹ ಬರೀ ಕಂಬದ ತರ ನಿಂತಾ ಇತ್ತು. ಅವನ ದೇಹ ಹಿಂಗ್ ಬಗ್ತಾ ಇರ್ಲಿಲ್ಲ, ಅಷ್ಟೊಂದು ಕಠಿಣ ಆಗಿತ್ತು ಅವನ ದೇಹ. ಅದನ್ನ ಬರ್ತಾ 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 ಏನಾಯ್ತಂದ್ರ ಅವನಿಗೊಂದು ಆರೋಗ್ಯ ಸಮಸ್ಯೆ ಉಂಟಾಯ್ತು. ಅವನಿಗೊಂದು ಕಾಯಿಲೆ ಬರ್ಲಿಕ್ಕೆ ಆರಂಭ ಆಯ್ತು. ಅವಾಗ ಮತ್ತೆ ಭಗವಂತನ ಧ್ಯಾನ ಮಾಡ್ದ, ಮತ್ತೆ ತಪಸ್ಸಿಗೆ ಕುಂತಂತ್ರಿ. ಮತ್ತ ಭಗವಂತ ದರ್ಶನ ಕೊಟ್ಟ. ಭಕ್ತ ನೋಡು, ಮತ್ತೆ ನಿನ್ನ ಭಕ್ತಿ ನಾ ಮೆಚ್ಚಿ ಬಂದೇನೆ, ಮತ್ತೆ ಯಾಕೆ ನನಗೆ ಕರಿತಾ ಇದೀಯಾ? ದೇವ್ರೆ, ನನಗೇನೋ ತುಂಬಾ ರೊಕ್ಕ ಕೊಟ್ಟಿದೆ, ಆದ್ರೂ ಸ್ವಲ್ಪ ನನ್ನ ಆರೋಗ್ಯ ಹದಗೆಡ್ಲತ್ತದ. ಅದು ನನಗೀಗ ಯಾವುದೇ ರೀತಿಯಿಂದ ನನಗೆ ಕಾಯಿಲೆ ಬರಲಾರ್ದಂಗ ನನಗೆ ಆಶೀರ್ವಾದ ಮಾಡು. ಅಷ್ಟೇ ಅಲ್ಲ, ನನ್ನ ಮನೆಗ ನಾವು ಒಬ್ಬನೇ ಉಳ್ದಿ ನನಗೆ ಸಾಕಾಗ್ಯದ. ಒಂದ್ ಚಂದದ ಹುಡುಗಿ ನನಗೆ ಮದುವೆ ಮಾಡ್ಕೊಡುವಾಗ ನನಗೆ ಆಶೀರ್ವಾದ ಕೊಡು ಅಂತಂದ. ತಥಾಸ್ತು ಅಂದ್ರೆ ಭಗವಂತ ಕೇಳ್ತಾರಲ್ಲ, ಒಡೆಯ ಮಹಾದಾನಿ ಹೇಳ್ತಾರೆ, ಹಾಡಿದೊಡೆಯ ನೊಡೆಯನ ಹಾಡುವೆ, ಬೇಡಿದೊಡೆಯ ನೊಡೆಯನ ಬೇಡುವೆ, ಒಡೆಯ ಕೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ, ಒಡೆಯ ಮಹಾದಾನಿ ಕೂಡಲ ಸಂಗಮ ದೇವರಿಗೆ ಸೆರಗಡ್ಡಿ ಬೇಡುವೆ. ಭಗವಂತ ಮಹಾದಾನಿ ಅಂತಾರೆ. ಸೌಮ್ಯ ತಥಾಸ್ತು ಅಂದ್ರೆ ಬೇಡಿದೆಲ್ಲ ಸಿಗ್ತೈತೆ ಅಂತ. ಹೌದಾ? ಹೀಗಾಗಿ ದೇವರು ಅದು ಕೂಡ ಕರುಣಿಸಿದ್ರಂತೆ. ಮತ್ತೆ ಹಲವು ವರ್ಷಗಳು ಆಗಿದ್ರೆ ಹೆಂಡತಿಯನ್ನು ಬಹಳ ಮುದ್ದು ಮುದ್ದಾಗಿ ಮನೆಗೆ ತಿರುಗಾಡ್ತಾ ಇದ್ದಾಳೆ. ಮೈ ತುಂಬಾ ಒಡವೆ ಹಾಕೊಂಡು, ಮೊದಲೇ ಶ್ರೀಮಂತ ಭಕ್ತನ ಹೆಂಡತಿ ಬಹಳ ಸುಂದರವಾಗಿದ್ರು. ಮೈ ತುಂಬಾ ಒಡವೆ ಹಾಕೊಂಡು ಬಹಳ ಆನಂದ ಜೀವನ ನಡೆಸ್ತಾ ಇದ್ರು. ಆದ್ರೆ ಮತ್ತೇನಾಯ್ತಂದ್ರ ಅವನಿಗೆ ಸಂತಾನ ಪ್ರಾಪ್ತಿ ಆಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ ಅಂತ. ಅದು ಒಂದು ಕೊರತೆ. ಮತ್ತೆ ತಪಸ್ಸಿಗೆ ಕುಂತ. ಮತ್ತೆ ಭಗವಂತ ಬಂದ, ದೇವ್ರೆ ಹೆಂಡತಿ ಕೊಟ್ಟಿ, ನಿನ್ ಗೊತ್ತಿಲ್ಲ ನನ್ ಮಕ್ಕಳು ಆಗ್ಬೇಕು ಅಂತ. ಮಕ್ಕಳು ಕೂಡ ಅಂತ ಬಿಡ್ದಾರೆ. ನೋಡಿ, ಹೋಗ್ಲಿ ಇನ್ನೊಂದು ಅವಕಾಶ ಕೊಡಮ್ಮಿ ನನ್ನ ಭಕ್ತನಿಗೆ ಅಂತ ಹೇಳಿ ಮತ್ತೆ ತಥಾಸ್ತು ಅಂದ ಭಗವಂತ. ಅದು ಕೂಡ ಸಿಕ್ತು. ನೋಡಿ, ಎಲ್ಲವೂ ದೊರೆಯಿತು. ಆ ನಂತರ ಮತ್ತೆ ದೇವರು ಧ್ಯಾನ ಮಾಡ್ದ. ಮತ್ತೆ ಅಧಿಕಾರ ಬೇಕು ಅಂತ ಹೇಳ್ದ. ಆ ಊರಿಗೆ ಒಂದು ಪಂಚಾಯತ್ ಅಧ್ಯಕ್ಷ ಕೂಡ ಆದ. ಸಮಾಧಾನದಿಂದ ಮತ್ತೆ ಧ್ಯಾನ ಮಾಡ್ತಾನೆ. ಅವಾಗ ಭಗವಂತನಿಗೆ ಸಾಕಾಗೋಯ್ತು. ಪದೇ 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 ಧ್ಯಾನ ಮಾಡೋದು, ಪದೇ ಪದೇ ಭಗವಂತ ಬರೋದು. ಹೀಗಾಗಿ ಭಗವಂತನಿಗೆ ಸಾಕಾಗೋಯ್ತು. ಕೊನೆ ಸಲ ಭಗವಂತ ಬಂದು ಹೇಳ್ತಾನ, ನೋಡು ಭಕ್ತ, ನಾನು ಇದುವರೆಗೂ ಯಾರಿಗೂ ಭೇಟಿ ಆಗ್ಲಿಲ್ಲ, ಆದ್ರೂ ಕೂಡ ನಿನ್ನ ಭಕ್ತಿಗೆ ಮೆಚ್ಚಿದ. ಯಾಕಂದ್ರೆ ಅವಾಗ ನಿನ್ನ ಮನಸ್ಸು ಬಹಳ ಶುದ್ಧವಾಗಿತ್ತು. ಮೊದಲನೇ ಸಲ ಹಣ ಕೇಳಿದೆ, ಅದು ಕೊಟ್ಟೆ. ಎರಡನೇ ಸಲ ಹೆಂಡತಿ ಕೇಳಿದೆ, ಅದು ಕೊಟ್ಟೆ. ಮೂರನೇ ಸಲ ಮಕ್ಕಳು ಕೇಳಿದೆ, ಅದು ಕೊಟ್ಟೆ. ಆನಂತರ ಅಧಿಕಾರ ಕೇಳಿದೆ, ಅದು ಕೊಟ್ಟ. ಇನ್ನು ನಿನ್ನ ಮನಸ್ಸಿನಲ್ಲಿ ಹೆಂಗದ ಅಂತಂದ್ರ, ನಿನಗೆ ಏನೆಲ್ಲಾ ಕೊಡ್ತಾ ಇದ್ದೀನಿ ನಾನು, ಆದ್ರೆ ನಿನಗೆ
ಏನು ಕೊರತೆ ಇದೆ ಅಂದ್ರ ನಿನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ, ಅದಕ್ಕಾಗಿ ನೀ ಹೆಂಗ್ ಮಾಡ್ತಾ ಇದೀಯಾ ಅಂತ ಭಗವಂತ ಅವನಿಗೆ ಏನು ಕೊಡ್ಲಾರ್ದಂಗ ವಾಪಸ್ ಹೋಗ್ತಾನಂತ್ರಿ. ನೋಡಿ, ಇವತ್ತು ಕೂಡ ಇವತ್ತಿನ ಸಮಾಜದಲ್ಲಿ ಕೂಡ ಅದೇ ಆಗ್ತಾ ಇದೆ. ಎಲ್ಲವೂ ಇದ್ರೂ ಕೂಡ ಏನೋ ಇದ್ದಾಗ ನಾವು ಬಡವರಾಗಿ ಇರ್ತಾ ಇದ್ದೀವಿ. ಎಲ್ಲೋ ಸಾವಿರಾರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕಾಗಿ ಹೋರಾಡಿದ್ರು. ಅವ್ರ ಹತ್ರ ಒಂದೇ ಒಂದು ದೋತ್ರ ಏನೋ ಇತ್ತು, ಒಂದೆರಡು ದೋತ್ರಗಳು ಇರ್ತಾ ಇದ್ರು. ಅದೇ ಒಂದು ಉಟ್ಕೋತಾ ಇದ್ರು, ಒಂದು ಮೈ ಮೇಲೆ ಸುಟ್ಕೋತಾ ಇದ್ರು. ಆದ್ರೆ ಇವತ್ತು ಮನೇಲಿ ಅಲ್ಮರಿ ತೆಗೀರಿ, ಒಂದ್ ದೊಡ್ಡ ಬಟ್ಟೆ ದುಕಾನೆ ಕಾಣಿಸ್ತದ. ಅಲ್ಮರಿ ತೆಗೆದು ನೋಡ್ಬೇಕು, ಅವ್ರು ತಂದಿದ್ ಪಂಚಮಿ ಹಬ್ಬದ ಬಟ್ಟೆ, ಅಣ್ಣ ತಂದಿದ್, ತಮ್ಮ ತಂದಿದ್, ಎಲ್ಲರೂ ತಂದ್ರು. ಮತ್ತೆ ಲಾಸ್ಟ್ ಗಂಡಗೆ ಬೈಯೋದು, ನೀ ಏನ್ ತಂದಿದೆ ಅಂತ ಮನೆ ತುಂಬೋಯ್ತವ್ರಿ. ಆದ್ರೂ ನೆಮ್ಮದಿ ಇಲ್ಲ. ಇವರು ಇಷ್ಟೆಲ್ಲ ಅದ, ಆದ್ರೂ ನೆಮ್ಮದಿ ಇಲ್ಲ. ಮತ್ತೆ ಬೈಯದೆ ಗಂಡ ಯಾವಾಗ ಬಯಸ್ಕೊತಾರೆ, ಊಟ ಕುಂತಾಗ ಬಯಸ್ಕೊತಾರೆ. ಸೈಲೆಂಟ್ ಪೋರ್ಷನ್ ಇರ್ತದವಾಗ, ಸೈಲೆಂಟ್ ಕೂಡ್ಸಕ್ಕೆ ಬೈತಾರೆ. ಆಕೆ ಅಂತ ಸೀನಿ ತಂದಳ, ನೀ ಇಂತ ತಂದೆ, ಆಕೆ ನೋಡು ಈಕೆ ನೋಡು, ಅವ್ರು ನೋಡಿ ಇವ್ರು ನೋಡು. ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡ್ಕೊತಾ ಇದ್ದೀವಿ ಅಂತ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಮ್ಮ ನೆಮ್ಮದಿ ಹಾಳಾಗ್ತದೆ ಇವತ್ತು. ಅದಕ್ಕೆ ಈ ನೆಮ್ಮದಿಯನ್ನ ಹಾಳು ಆಗ್ಬಾರ್ದು. ಅದನ್ನ ನಾವೇನ್ ಮಾಡ್ಬೇಕ್ರಿ, ನಾವು ಒಳ್ಳೆಯವರ ಸಂಘವನ್ನ ಮಾಡಬೇಕು. ನಮಗೆ ಒಳ್ಳೆಯವರು ಸಿಗ್ಬೇಕು, ಒಳ್ಳೆಯವರ ಸಂಘದಲ್ಲಿ ನಾವು ಇರ್ಬೇಕು. ಅವಾಗ ನಮ್ಮ ಮನಸ್ಸು ಸ್ವಲ್ಪ ಪರಿವರ್ತನೆ ಆಗ್ತದೆ, ನಮ್ಮ ಮನಸ್ಸು ಸ್ವಲ್ಪ ಬದಲಾಗ್ತದ. ಯಾರು ನೋಡಿ, ಒಬ್ಬ ಹುಡುಗ ಒಳ್ಳೆಯವ್ರ ಜೊತೆ ಹೊಡೆದ ಅಂದ್ರೆ ಒಳ್ಳೆ ಗುಣಗಳೇ ಬರ್ತಾವ, ಕೆಟ್ಟವ್ರ ಜೊತೆ ಹೊಡೆದ್ರೆ ಅವನ ಹತ್ರ ಕೆಟ್ಟ ಗುಣಗಳೇ ಬರ್ತಾವ. ಅದಕ್ಕ ಮುಖ್ಯವಾಗಿ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬೇಕಾದ್ರೆ ನಮ್ಗೇನ್ ಬೇಕಂದ್ರೆ ಶರಣರ ಸಂಘ ಬೇಕು, ಶರಣರ ಸತ್ಸಂಗ ಬೇಕು, ಶರಣರ ನುಡಿಗಳನ್ನ ನಮ್ಮ ದೇಹದ ಒಳಗಡೆ ಹೋಗ್ಬೇಕು. ಅವಾಗ ಮಾತ್ರ ಮನುಷ್ಯ ಬದಲಾಗ್ಲಕ್ಕೆ ಆರಂಭ ಮಾಡ್ತಾನೆ ರೀ. ಹೀಗೆ ಒಂದ್ ಕಡೆ ಹೇಳ್ತಾರೆ ಶರಣರು ಏನಂತ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘವದು ಭಂಗವಯ್ಯ. ಸಂಘವು ಎರಡುಂಟು, ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರು. ನೋಡಿ, ಎರಡು ರೀತಿಯ ಜನ ಇರ್ತಾರಂತೆ ಜಗತ್ತಿನಲ್ಲಿ. ಒಬ್ಬವ ಕೆಟ್ಟದು ಮಾಡ್ಲಿಕ್ಕೆ ನೋಡ್ತಾನ, ಇನ್ನೊಬ್ಬವ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಇವೆರಡು ನಮ್ಮ ಎದುರು ಇರುವಂತ ಆಪ್ಷನ್ಸ್ಗಳು. ಮನುಷ್ಯ ನೀ ಯಾವ್ದು ಬೇಕದು ಅನ್ಸ್ಕೋ. 4 ಜನರಲ್ಲಿ ನೀನು ಒಳ್ಳೆ ರೀತಿಯಿಂದ ಬದುಕಬೇಕು ಅಂದ್ರ ಒಳ್ಳೆಯವರ ಸಂಘವನ್ನ ಮಾಡು. ಇಲ್ಲ ಈ ಜಗತ್ತಿನಲ್ಲಿರುವಂತ ಜನರ ಜೊತೆಗೆ ನೀನು ಬೆಳೆಸ್ಕೊಳ್ಬೇಕು, ಅನ್ನಿಸ್ಕೊಳ್ಬೇಕು.